ತುಂಬಾ ಜನ ಸೇಲ್ ಅಗ್ರಿಮೆಂಟ್ಗೂ ಹಾಗೂ ಸೇಲ್ ಡೀಡ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ ಕೇಳ್ತಿದ್ದಾರೆ. ಯಾಕೆ ಅಂತಂದ್ರೆ ಬೇಕಾದಷ್ಟು ಸಲ ಸೇಲ್ ಅಗ್ರಿಮೆಂಟ್ ನ ಕೊಟ್ಟು ಸೇಲ್ ಡೀಡ್ ಅಂತ ಮೋಸ ಮಾಡ್ತಾ ಇದ್ದಾರೆ. ಸೇಲ್ ಅಗ್ರಿಮೆಂಟ್ ಅಂತಂದ್ರೆ ಒಂದು ಒಪ್ಪಂದ ಅಷ್ಟೇ, ಜಸ್ಟ್ ಅಗ್ರಿಮೆಂಟ್. ನಿಮ್ಮ ಹತ್ರ ಒಂದು ಲ್ಯಾಂಡ್ ಇರುತ್ತೆ, ಅದನ್ನ ನೀವು ಮಾರಾಟ ಮಾಡೋದಕ್ಕೆ ರೆಡಿ ಇರ್ತೀರಾ, ನಾನ್ ಬಂದು ಅದನ್ನ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ. ನನ್ನ ಹತ್ರ ಸೆಟಲ್ ಮಾಡಕ್ಕೆ ಪೂರ್ತಿ ದುಡ್ಡಿಲ್ಲ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಡೇಟ್ ಅನ್ನ ತಗೊಂಡು ಆ ಡೇಟ್ ಗೆ ಬಂದು ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತೀನಿ. ನಾನ್ ಮಾಡಿರುವಂತಹ ಅಡ್ವಾನ್ಸ್ ಏನಿರುತ್ತೆ ಅದಕ್ಕೊಂದು ಪ್ರೂಫ್ ಬೇಕು ಅಲ್ವಾ, ಅದಕ್ಕೆ ನಾವು ಸೇಲ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತೀವಿ. ಈ ಒಪ್ಪಂದ ಏನಿರುತ್ತೆ ಇದು ಇಬ್ರು ಮಧ್ಯೆ ನಡೆಯೋದ್ರಿಂದ ಇದನ್ನ ಸೇಲ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಅದೇ ಸೇಲ್ ಡೀಡ್ ಅಂತ ಅಂದ್ರೆ ಮಾರಾಟ ಪತ್ರ. ನಾನು ಪೂರ್ತಿ ದುಡ್ಡು ನಿಮ್ಗೆ ಕೊಟ್ಟಾದ್ಮೇಲೆ ಲ್ಯಾಂಡ್ ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗ್ಬೇಕು. ಎಲ್ಲಿ? ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ. ಅವಾಗ ಓನರ್ಶಿಪ್ ಏನಾಗುತ್ತೆ ಅಂತಂದ್ರೆ ನಿಮ್ಮ ಹೆಸರಿಂದ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇದನ್ನ ನಾವು ಸೇಲ್ ಡೀಡ್ ಅಂತ ಕರಿತೀವಿ. ಸೇಲ್ ಅಗ್ರಿಮೆಂಟ್ಗೂ ಸೇಲ್ ಡೀಡ್ಗೂ ಇರುವಂತ ಡಿಫ್ರೆನ್ಸ್ ಏನು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಮತ್ತಷ್ಟು ಫಿನಾನ್ಸ್ ರಿಲೇಟೆಡ್ ವಿಡಿಯೋಸ್ಗಾಗಿ ಈಗಲೇ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ, ಹಾಗೆ ಈ ಚಾನೆಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡಿ.